ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಮುರಳಿ ಮೋಹನ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಅಂತಕ್ಕಂಥವ್ರು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರ್ತಕ್ಕಂಥ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು, ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಂಡ್ ಎಂಎಲ್ಎ ಅಭ್ಯರ್ಥಿ ಆಗಿದ್ದಂತ ಡಿಸಿ ಸಣ್ಸ್ವಾಮಿ ಅವರ ಮೇಲೆ ಮುರಳಿ ಮೋಹನ್ ಹಲ್ಲೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಜನವರಿ 16ನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರು ಸಕಲೇಶಪುರಕ್ಕೆ ಬಂದಿದ್ರು ಜನ ಸ್ಪಂದನಾ ಸಭೆ ಮಾಡ್ಲಿಕ್ಕೆ. ಅವತ್ತು ಅಧಿಕಾರಿಗಳ ಸಭೆ ನಡೆಸಲು ಹೋಗ್ತಾ ಇದ್ದಾಗ ಸಣ್ಸ್ವಾಮಿ ಅವರು ಕ್ಷೇತ್ರದ ವಿವಿಧ ಸಮಸ್ಯೆಗಳ ನಿವಾರಣೆ ಸಂಬಂಧ ತಮ್ಮ ಮನವಿ ಸಲ್ಲಿಸೋಕೆ ಹೋದಾಗ ಮುರಳಿ ಮೋಹನ್ ದರ್ಪವನ್ನ ತೋರಿದ್ದಾರೆ. ಗೇಟಿನ ಮುಂಭಾಗ ತಡೆದು ಏಕವಚನದಿಂದ ನಿಂದಿಸಿ ಹಲ್ಲೆ ಮಾಡಿ ಬಟ್ಟೆಯನ್ನ ಹರಿದಿದ್ದಾರೆ. ಅಷ್ಟೇ ಅಲ್ಲದೆ ಸಣ್ಸ್ವಾಮಿ ಅವರನ್ನ ಎಳೆದಾಡಿ ಇವರನ್ನ ಒಳಗೆ ಬಿಡಬೇಡಿ ಅಂತ ಪೊಲೀಸರಿಗೆ ಹೇಳಿ ಹೊರ ಹಾಕಿದ್ದು ಖಂಡನೀಯ. ಅಂಡ್ ಹೊರಗಿನಿಂದ ಬಂದು ಸ್ಥಳೀಯ ಹಿರಿಯ ಮುಖಂಡರ ಮೇಲೆ ಕೈ ಮಾಡಿದ ಮುರಳಿ ಮೋಹನ್ ಅವರನ್ನ ಕೂಡಲೇ ಕಾಂಗ್ರೆಸ್ ಪಕ್ಷದಿಂದ ಹೊರಹಾಕಬೇಕು. ಹಲ್ಲೆ ಮಾಡಿರ್ತಕ್ಕಂಥ ಮುರಳಿ ಮೋಹನ್ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂಡ್ ಮುಂದಿನ ಚುನಾವಣೆಯಲ್ಲಿ ಮುರಳಿ ಮೋಹನ್ಗೆ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಕೊಡಬಾರದು. ಅಕಸ್ಮಾತ್ ಟಿಕೆಟ್ ಕೊಟ್ರೆ ಸೋಲು ಖಚಿತ. ಒಬ್ಬ ಮುಖಂಡರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮುರಳಿ ಮೋಹನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ಸಂಬಂಧ ಶೀಘ್ರವೇ ಬೆಂಗಳೂರಿಗೆ ನಿಯೋಗ ತೆರಳಿ ಸಿಎಂ, ಡಿಸಿಎಂ ಸೇರಿದಂತೆ ಎಲ್ಲರಿಗೂ ಕೂಡ ದೂರನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಮಲ್ಲಿಗೆಬಾಳು ದ್ಯಾವಪ್ಪ, ಮುಖಂಡರಾದ ಅಶೋಕ್ ರಾಯಕರಳ್ಳಿ, ವೆಂಕಟೇಶ್, ಮಣಿಕಂಠಸ್ವಾಮಿ ಮೊದಲಾದವರು ಹಾಜರಿದ್ದರು. ಕ್ಷೇತ್ರಕ್ಕೆ ಬೇಕಾ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಹಾಗೂ ಮತದಾರರ ಪ್ರಶ್ನೆ. ಮತದಾರರು ಕೂಡ ನಮಗೆ ಫೋನ್ ಮಾಡಿ ಏನಪ್ಪ, ಯಾರು ಅವನ ವ್ಯಕ್ತಿ, ಯಾಕೆ ಕ್ಷೇತ್ರಕ್ಕೆ ಬಂದ, ನೀವೆಲ್ಲ ಏನು ಮಾಡ್ತಿದ್ದೀರಿ, ನಿಮ್ಮ ಹೈಕಮಾಂಡ್ ಏನು ಮಾಡ್ತಾ ಇದೆ ಅಂತ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಈ ವ್ಯಕ್ತಿ ಪಕ್ಷದ ಸಂಘಟನೆ ಮಾಡಲಿಕ್ಕೋಸ್ಕರ ಬಂದಿಲ್ಲ. ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡೋದು, ವರ್ಗಾವಣೆ ದಂಧೆಯನ್ನು ಮಾಡೋದು ಈತನ ಮುಖ್ಯ ಉದ್ದೇಶವೇ ಹೊರತು ಪಕ್ಷದ ಹಿತಚಿಂತನೆಯ ಬಗ್ಗೆ ಯೋಚನೆ ಮಾಡಿಲ್ಲ. ಈ ವ್ಯಕ್ತಿಯಿಂದ ಪಕ್ಷಕ್ಕೆ ನಷ್ಟವೇ ಹೊರತು ಲಾಭ ಏನೂ ಇಲ್ಲ. ಇವತ್ತು ಸಕಲೇಶಪುರ ಕ್ಷೇತ್ರನ ಅನೇಕ ಜನ ಪ್ರತಿನಿಧಿಸಿದ್ದಾರೆ. ನಮ್ಮ ಪಕ್ಷದ ನಮ್ಮ ಸಿದ್ದಯ್ಯನವರು ಎಂಥ ಒಳ್ಳೆಯ ವ್ಯಕ್ತಿ, ಡಿ ಮಲ್ಲೇಶ್ ಅವರು. ಸೊ ಪಕ್ಷಾತೀತವಾಗಿ ಹೇಳಬೇಕು ಅಂತಂದರೆ ಎಚ್ ಕೆ ಕುಮಾರಸ್ವಾಮಿಯವರು 3 ಸಲ ಗೆದ್ದಿದ್ದಾರೆ. ಆ ಮನುಷ್ಯ ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಕ್ಷೇತ್ರನ ಪ್ರತಿನಿಧಿಸಿ ಗೆದ್ದು ಇವತ್ತು ವಿಶ್ವಾಸ ಗಳಿಸಿದ್ದಾರೆ. ಜೊತೆಗೆ ಸಕಲೇಶಪುರ ಕ್ಷೇತ್ರ ತುಂಬ ಸೂಕ್ಷ್ಮವಾದ ಕ್ಷೇತ್ರ, ಅನೇಕ ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ, ಅದನ್ನು ಬಗೆಹರಿಸಬೇಕೇ ವಿನಃ ಇಂಥ ವ್ಯಕ್ತಿ ಪಕ್ಷದ ಅಹಿತಕರ ಚಟುವಟಿಕೆಗಳಿಗೆ ಮುಂದಾಗ್ತಾರೆ. ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಸಿಗ್ತಾರೆ ಅಂತಂದರೆ ನಮ್ಮ ಹೈಕಮಾಂಡು ಇವನ್ನ ಉಚ್ಚಾಟಿಸಬೇಕು, ಪೊಲೀಸ್ ಇಲಾಖೆಯವರು ಇವನ್ನ ಬಂಧಿಸಬೇಕು ಅಂತ ಈ ಸಂದರ್ಭದಲ್ಲಿ ಪತ್ರಿಕಾ ಪ್ರಕಟಣೆ ಮುಖಾಂತರ ತಿಳಿಸ್ತಾ ಇದ್ದೇನೆ.